ನೋಡ್ರಿ, ನೀವು ಒಂದು ಕನ್ಯಾ ನೋಡಕ್ ಹೋಗ್ತೀರಿ ಅಂದ್ರೆ ನಿಮ್ಗೆ ಆಕ್ಟಿವ್ ಬೇಕು. ನೀವು ಫೇಸ್ದಲ್ಲಿ ಆಕ್ಟಿವ್ ಬೇಕು. ಯಾಕಂದ್ರೆ ಯಾವಾಗೂ ಏನ್ ಕೇಳ್ತಾರೆ, ಯಾರ್ ಕೇಳ್ತಾರೆ, ಅವ್ರ ಅಕ್ಕ ಕೇಳ್ಬೋದು, ಅವ್ರ ಅಣ್ಣ ಕೇಳ್ಬೋದು, ಇಲ್ಲಾದ್ರೆ ಅವ್ರ ಅಪ್ಪರ್ ಕೇಳ್ಬೋದು, ಇಲ್ಲಾದ್ರೆ ಅವ್ರ ಕಾಕ ಕೇಳ್ಬೋದು. ಯಾರಾದ್ರೂ ನಿಮ್ಗೆ ಏನಾದ್ರು ಕ್ವಶನ್ ಕೇಳ್ತಾರೆ, ಅವಾಗ ನೀವು ಫೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹೆದರ್ಬೇಡ್ದು. ಮತ್ತೆ ಟಕ್ ಆನ್ಸರ್ ಮಾಡ್ಬೇಕು. ಈಗ ನೋಡಿ 2G 3G 4G ಇಲ್ಲ, ಈಗ 5G ನೆಟ್ವರ್ಕ್ ಐತಿ. ಹಾಗಾಗಿ ನೀವು ಏನ್ ಮಾಡ್ಬೇಕಂದ್ರೆ ಆಕ್ಟಿವ್ ಇರಬೇಕು. ಮತ್ತೆ ಅವ್ರು ಏನ್ ಕೇಳ್ತಾರಲ್ಲ ಬೇಗ ನೀವು ಆನ್ಸರ್ ಹೇಳ್ಬೇಕು. ನೋಡಿ, ಫಸ್ಟ್ ಈಗ ನೀವು ಹೊಸವಾಗಿ ಹೊಂಟಿರ ಅಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ಅಂಜಿಕ್ ಬರ್ಬೋದು, ಮತ್ತೆ ಕೈ ಶೇಕ್ ಆಗ್ಬೋದು. ಅವಾಗ ನೀವು ಹೆದರೋ ಅಂತ ಅವಶ್ಯಕತೆನೇ ಇಲ್ಲ. ನೋಡಿ, ನೀವು ಹೋಗೋದು ನಿಮ್ಗೆ ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಫಸ್ಟ್ ಏನ್ ಮಾಡ್ರಿ, ಬಿಫೋರ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 2 ದಿವಸ ಮುಂಚೆ, ಇಲ್ಲಕ 1 ದಿವಸ ಮುಂಚೆ ಟೆರೇಸ್ ಮೇಲೆ ಹೋಗಿ, ಇಲ್ಲಕಾದ್ರೆ ಓಪನ್ ಮೈದಾನ ಒಳಗೆ, ಇಲ್ಲಕಾದ್ರೆ ಯಾರು ಇಲ್ದಾಗ ಹೋಗಿ ಏನೇನ್ ಕೇಳ್ತಾರೆ ಏನೇನಿಲ್ಲ ಹೇಳ್ತೇವೆ. ಆದ್ರೆ ಏನು ಕೇಳ್ತಾರಲ್ಲ ಸತ್ಯ ಹೇಳಿ. ನೀವು ಏನ್ ಮಾಡ್ತೀರಾ, ಏನ್ ಹೆಸರಿದೆ, ಏನ್ ಡೇಟಾ ಬರ್ತಿದೆ ಅದ್ ಹೇಳಿ. ಕೆಲವೊಂದ್ ಮಂದಿ ನೋಡಿ, ಈಗ ನಾನು ಈ ವಿಡಿಯೋದಾಗೆ ಬಯೋಡೇಟಾ ಬಗ್ಗೆ ಹೇಳ್ತೀನಿ. ಬಯೋಡೇಟಾ ಒಳಗೆ ನೀವು ಏನ್ ಮೆನ್ಷನ್ ಮಾಡ್ಬೇಕಂದ್ರೆ ನಿಮ್ದು ಏನಿದೆ ಟ್ರುತ್ ಅದು ಮೆನ್ಷನ್ ಮಾಡ್ಬೇಕು. ನೋಡಿ, ಬಯೋಡೇಟಾ ಒಳಗೆ ನಿಮ್ ಹೆಸರು ಒಂದಿದೆ, ಮತ್ತೆ ನಿಮ್ ಹೆಸರು ಬ್ಯಾರೆದ್ ಹಾಕರ್ ಅಂದ್ರೆ ನಿಮ್ ಕನ್ಫ್ಯೂಸ್ ಆಗ್ಬಾರ್ದು. ತಂದೆಯವ್ರ ಹೆಸರಿದೆ ಅದು ಹಾಕ್ಬೇಕು. ಮತ್ತೆ ಇಲ್ಲಿ ನೋಡಿ, ಡೇಟ್ ಆಫ್ ಬರ್ತ್ ಮತ್ತೆ ಕರೆಕ್ಟ್ ಹಾಕಿ ಅಕ್ಯುರೇಟ್. ಇಲ್ಲಿ ನೋಡಿ, ಕೆಲವೊಂದ್ ಮಂದಿ ಏನ್ ಮಾಡ್ತಾರ ಅಂದ್ರೆ 2 ವರ್ಷ ಕಮ್ಮಿ ಮಾಡಿ, 4 ವರ್ಷ ಕಮ್ಮಿ ಮಾಡಿ, 5 ವರ್ಷ ಕಮ್ಮಿ ಮಾಡಿ ಮಾಡ್ತಾರೆ. ಮಾಡ್ಲಿ, ನೋ ಪ್ರಾಬ್ಲಮ್. ಆದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನೋಡಿ, ಅವರು ಏನಾದ್ರು ನಿಮ್ಗೆ ಒಪ್ಪಿಗೆ ಆದ್ರೆ, ನೀವು ಅವ್ರಿಗೆ ಏನಾದ್ರು ಲೈಕ್ ಆದ್ರೆ, ನಿಮ್ದು ಆಧಾರ್ ಕಾರ್ಡು ಮತ್ತೆ ಸರ್ಟಿಫಿಕೇಟ್ ಕೇಳಿದ್ರೆ ಅವಾಗ ನಿಮ್ಗೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಪೇಮೆಂಟ್ ಇದೆ, ಮತ್ತೆ ಡೇಟ್ ಆಫ್ ಬರ್ತ್ ಏನಿದೆ, ನಿಮ್ ಹೆಸರು ಏನಿದೆ, ನಿಮ್ ಕುಡ್ಲಿ ಒಳಗು ಏನ್ ಹೆಸರು ಇದೆ, ಅದು ಕರೆಕ್ಟ್ ಆಗಿ ಹೇಳಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಬರಂಗಿಲ್ಲ. ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ಮುಂದೆ ಪ್ರಾಬ್ಲಮ್ ಬರ್ಬೋದು. ಹಾಗಾಗಿ ನೀವು ಏನಾದ್ರೂ ಅವ್ರು ಕ್ವಶನ್ ಕೇಳ್ತಾರ ಅಂದ್ರೆ ನಿಮ್ ಎಕ್ಸ್ಪ್ರೆಷನ್ ಒಳಗೆ ಡೇರಿಂಗ್ ಇದ್ರೆ ಮಾತಾಡಿ, ಹೆದರಿ ಹಾಕೋಬೇಡಿ. ಹೆದರಿದ್ರೆ ಏನಾಗುತ್ತೆ ಅಂದ್ರೆ ಹುಡುಗ ಡಲ್ ಇದಾನಂತ ತಿಳ್ಕೊತಾರೆ. ಹಾಗಾಗಿ ಅದ್ರದಿತ್ರ ಕೆಲಸ ಡೌನ್ ಆಗ್ಬೋದು. ನೀವು ಯಾವತ್ತು ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತೀರಾ ಅಂದ್ರೆ ನೀವ್ ಏನ್ ಮಾಡ್ತೀರಾ, ಈಗ ನೋಡಿ, ನಿಮ್ ಫ್ರೆಂಡ್ ಜೊತೆ ಹೆಂಗ್ ಫ್ರೆಂಡ್ಲಿ ಮಾತಾಡ್ತಿರಲ್ಲ, ಬಿಂದಾಸ್ ಮಾತಾಡ್ತಿರಲ್ಲ, ಏನು ಅಂಜಲ್ದ ಮಾತಾಡ್ತಿರಲ್ಲ, ಅವತ್ತು ಅದು ಮೂಮೆಂಟ್ ಹಂಗ ಮಾತಾಡ್ಬೇಕು. ಏನಾದ್ರು ಕ್ವಶನ್ ಕೇಳ್ತಾರಂದ್ರೆ ಬಿಂದಾಸಾಗಿ ಹೇಳ್ಬೇಕು, ಬಿಂದಾಸಾಗಿ ಆನ್ಸರ್ ಮಾಡ್ಬೇಕು. ಯಾಕಂದ್ರೆ ನಿಮ್ದು ಏನಿದೆ ನೀವು ಸತ್ಯ ಹೇಳಕ್ಕೇನು, ನಾವು ನೋಡಿ ಸುಳ್ಳು ಹೇಳಿದ್ರೆ ನಿಮ್ಗೆ ಪ್ರಾಬ್ಲಮ್. ಸುಳ್ಳು ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ಟ್ರುತ್ ಈ ವಿಷಯದಾಗ ಮಾತ್ರ ಏನು ನಡೆಯಂಗಿಲ್ಲ. ನೋಡಿದ್ರ ಏನಿಲ್ಲ ಗೊತ್ತಿಲ್ಲ, ಆದ್ರೆ ನೀವು ಏನು ಒಂದು ಇವತ್ತು ಬಯೋಡೇಟಾ ಒಳಗೆ ನೀವು ಏನ್ ಚಪ್ಸ್ತಿರಲ್ಲ, ಬಯೋಡೇಟಾ ಮಾತ್ರ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಕರೆಕ್ಟ್ ಆಗಿ ಕಳ್ಸಿ. ಮತ್ತೆ ಏನಾದ್ರು ಅವ್ರು ಕೇಳಿದ್ರಂದ್ರೆ ಹೆದರಕ್ ಹೋಗ್ಬೇಡಿ. ಬಿಂದಾಸಾಗಿ ನಿಮ್ ಬಯೋಡೇಟಾ ಒಳಗೆ ಏನ್ ಬರ್ದಿರಲ್ಲ ಅದೇ ಸೇಮ್ ಸ್ಪೀಚ್ ಕೇಳ್ತಾರ ಅವ್ರು, ಮತ್ತೇನ್ ಕೇಳಂಗಿಲ್ಲ ಬೇರೆದು. ಬಯೋಡೇಟಾ ಒಳಗೆ ಏನ್ ಮೆನ್ಷನ್ ಇದೆ ಅದೇ ಕೇಳ್ತಾರೆ ರಿಪೀಟ್. ಹಾಗಾಗಿ ನೀವು ಬಯೋಡೇಟಾ ಒಳಗಿಂದ ಹೇಳಿ, ಅಂದ್ರೆ ಟ್ರುತ್ ಮಾತಾಡಿ, ಅದ್ ಹ್ಯಾಬಿಟ್ ಆಗುತ್ತೆ ನಿಮ್ಗೆ. ಮತ್ತೆ ಈಗ ನೋಡಿ, ಕೆಲವೊಂದ್ ಮಂದಿ ಡೇಟ್ ಆಫ್ ಬರ್ತ್ ಕೇಳ್ತಾರಂದ್ರೆ ಅವ್ರ ಮನ್ಯಾನಾರು ಅವ್ರ ಬಾಜುಕ್ ಬಂದಾಗೆ ಅಕ್ಕ ಕೇಳನಿ, ಇಲ್ಲಾದ್ರೆ ಅನ್ನ ಕೇಳನಿ, ಇಲ್ಲಾದ್ರೆ ಅಪ್ಪ ಅವ್ರು ಕೇಳನಿ, ನನ್ ಡೇಟ್ ಆಫ್ ಬರ್ತ್ ಏನೈತಿ, ಅಲ್ಲಿ ಕನ್ಫ್ಯೂಸ್ ಆಗುಂತು ಅಲ್ಲಿ ಡಿಸ್ಕಸ್ ಮಾಡಬಾರ್ದು. ನಿಮ್ ಡೇಟ್ ಆಫ್ ಬರ್ತ್ ನೀವು ರಿಪೇರ್ ಮಾಡ್ಕೋಬೇಕು, ನಿಮ್ ಪ್ರಿಪೇರ್ ಮಾಡ್ಕೋಬೇಕು. ಡೇಟ್ ಆಫ್ ಬರ್ತ್ ನೀವೇ ಹೇಳ್ಬೇಕಾಗುತ್ತೆ. ಅವಾಗ ನೀವು ಬೇರೆದವ್ರು ಕೇಳ್ದ ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿಯೂ ಬ್ಯಾಡ್ ಇಂಪ್ರೆಷನ್ ಆಗುತ್ತೆ. ಇವ್ನ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲಪ್ಪ, ಇವ್ಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಏನಪ್ಪಾ ಅಂತ ಕನ್ಫ್ಯೂಸ್ ಆಗುತ್ತೆ. ಹೀಗಾಗಿ ಡೇಟ್ ಆಫ್ ಬರ್ತ್ ಮತ್ತೆ ನೀವು ಹುಟ್ಟಿದ್ದು, ಮತ್ತೆ ಹುಟ್ಟಿದ ಪ್ಲೇಸು, ಮತ್ತೆ ಏನ್ ಜಾಬ್ ಮಾಡ್ತೀರಾ,